ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಳಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ಬೆಳಿ ಊಟ ಬೇಡವಾ ಸಾಕಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್. ಪ್ರೈಮರ್ ಹೊಡ್ತಿದ್ದಾರೆ, ಇದಾದ್ರೂ ಸ್ವಲ್ಪ ಡ್ರೈ ಆಗಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ತಲೆ ಬಾಚ್ಕೊಂಡಿದ್ದಾಯಿತು. ಫೇಸ್ ಎಲ್ಲ ಪೂರ್ತಿ ಆಯಿಲ್ ಥರ ಅನ್ನಿಸ್ತಾ ಇದೆ. ನನಗೆ ಎಣ್ಣೆ ಇವತ್ತು ಏರ್ ವಾಶ್ ಮಾಡಿದೆ ಅಂತ ಅಂದರೆ ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಲೇಬೇಕು, ಇಲ್ಲ ಅಂತಂದರೆ ತಲೆನೋವು ಬರುತ್ತೆ. ಅದೇನು ಅಂತ ಗೊತ್ತಿಲ್ಲ, ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ 2 ಡೇಸ್ ಆಗಿತ್ತು ಆಯಿಲ್ ಅಪ್ಲೈ ಮಾಡಿರಲಿಲ್ಲ. ಇವತ್ತು ಚೆನ್ನಾಗಿ ಹಚ್ಕೊಂಡು ಹರಳೆಣ್ಣೆ ಎಲ್ಲ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಎಣ್ಣೆ ಹಚ್ಕೊಂಡಿದ್ದಾಗ ವೀಡಿಯೋ ಮಾಡಿದಾಗ ಕೆಲವ್ರು ಕೇಳ್ತಾ ಇದ್ದೀರಾ, ನಿಮ್ಮದು ಯಾವ ಥರ ಆಯಿಲ್ ಅಪ್ಲೈ ಮಾಡ್ತೀರಾ, ಅದ್ರದ್ದು ಫುಲ್ ವೀಡಿಯೋ ಮಾಡಿದ ರಿಕ್ವೆಸ್ಟ್ ಅಂತ. ನಾನು ಎಣ್ಣೆ ಯಾವ ಥರ ರೆಡಿ ಮಾಡ್ಕೊಳ್ತೀನಿ ಅಂತ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಪದೇ ಪದೇ ಕೇಳ್ತಾ ಇದ್ದೀರಾ. ಖಂಡಿತ ಮಾಡಿಲ್ಲ ಅಂದರೆ ಮಾಡ್ತಾಯಿದ್ದೆ, ಅದ್ರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅನಿಸುತ್ತೆ, ಒಂದು ಸಲ ಚೆಕ್ ಮಾಡಿ. ಇವಾಗ ಹಸುಗಳನ್ನೆಲ್ಲ ಹೊಡ್ಕೊಂಬಂದು ತೋಟಕ್ಕೆ ಕಟ್ಟಿ ನಾನು ದಾಳಿಂಬೆ ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಒಂದು 10-10:30 ಅನ್ನೋವರೆಗೂ ಅಲ್ಲಿದ್ದು ವಾಪಸ್ ನಾನು ಮನೆಗೆ ಬರ್ತೀನಿ. ಕಾರಣ ಪೇಂಟರ್ ಬರ್ತಾರೆ, ಮನೆ ಕೆಲಸ ಇರುತ್ತೆ. ಹಾಗಾಗಿ ನಾನು ಅಷ್ಟು ಟೈಮಿಗೆ ಬರ್ತೀನಿ. ಮತ್ತು ನನ್ನ ಹಸ್ಬೆಂಡ್ ಅಲ್ಲಿಗೆ ಹೋಗ್ತಾರೆ. ಈ ಥರ ಒಬ್ಬರು ಅಲ್ಲಿದ್ದರೆ ಒಬ್ಬರು ಇಲ್ಲಿರ್ತೀವಿ. ನಾನು ಬೆಳಗ್ಗೆ 7:30 ಅಷ್ಟರಲ್ಲಿ ಹೋಗ್ತೀನಿ ಅಂತಂದರೆ ತಿಂಡಿ ಮಾಡಿ ಮನೇಲಿ ಕೆಲಸ ಮುಗಿಸಿ ಹೋಗಬೇಕು. ಉಳಿದಿರೋ ಕೆಲಸ ಬಂದು ಮಾಡ್ಕೊಳ್ತೀನಿ. ಇವಾಗ ಒಂದು ದೊಡ್ಡ ಕೆಲಸ ಅಂದರೆ ಅಕ್ಕಿ ಕಾಯೋದು. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಕೆಲ್ಸಕ್ಕೆ ಬಂದು ಅಲ್ಲೇ ಕೆಲಸ ಶುರು ಹಚ್ಕೊಂಡಿದ್ರು. ಈ ಸೈಡ್ ಪ್ರೈಮರ್ ಹೊಡಿತಾಯಿದ್ರು. ನಾನು ಬರೋ ಅಷ್ಟರಲ್ಲಿ ಇಷ್ಟು ಕೆಲಸ ಆಗಿತ್ತು. ನನ್ನ ಹಸ್ಬೆಂಡ್ ಇದ್ದರು ಮನೇಲಿ. ಅವ್ರದ್ದು ಮನೇಲಿ ಸ್ವಲ್ಪ ವಾಷಿಂಗ್ ಇತ್ತು, ಮನೆ ಸುತ್ತ ಗೋಡೆ ಎಲ್ಲ ವಾಶ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಅವರು ವಾಶ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಈ ಕಡೆ ಗೋಡೆ ವಾಶ್ ಮಾಡಿಕೊಟ್ಟಿದ್ರು. ಹಾಗಾಗಿ ಇವ್ರು ಕೆಲಸ ಶುರು ಮಾಡ್ಕೊಂಡಿದ್ರು. ಈ ಸೈಡ್ ಸ್ವಲ್ಪ ಪರವಾಗಿಲ್ಲ, ಡ್ರೈ ಆಯಿತು. ಆ ಕಡೆ ಹೊಡಿಬೇಕಾದ್ರೇ ಮಳೆ ಬಂತು. ಅದೊಂದು ಸ್ವಲ್ಪ ಬೇಜಾರಾಯಿತು. ಮಳೆ ಬಂದಿರಲಿಲ್ಲ ಅಂತಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಡ್ರೈ ಆಗಿರೋದು. ಅಂದರೆ ತುಂಬ ಏನು ಹೊಡೆದಿಲ್ಲ, 2 ಸೈಡು ಗೋಡೆಗೆ ಹೊಡೆದಿದ್ರು. ಇವಾಗ ಹೊಡಿತಾ ಇದ್ದಾರಲ್ಲ, ಇದನ್ನು ಹೊಡಿಬೇಕಾದ್ರೇ ಸ್ವಲ್ಪ ಹೊತ್ತಿಗೆ ಮಳೆ ಬಂದುಬಿಡ್ತು. ಇಷ್ಟು ದಿನ ಬಿಸಿಲಿತ್ತು, ಆವಾಗ ಪೇಂಟ್ ಮಾಡ್ಸೋಕ್ಕಾಗಲಿಲ್ಲ ಏನೇನೋ ಕಾರಣಗಳಿಂದ. ಇವಾಗ ಪೇಂಟ್ ಮಾಡ್ಸೋದಕ್ಕೆ ಬಂದಿದ್ದಾರೆ. ಇವಾಗಲೇ ಸೋಳ್ನೆ ಮಳೆ ಈ ಥರ ಶುರುವಾಗ್ಬಿಟ್ಟಿದೆ. ಮನೆ ಒಳಗೆ ಪೇಂಟ್ ಮಾಡಬೇಕಾದ್ರೆ ಬೇಕಾದ್ರೆ ಎಷ್ಟಾದ್ರೂ ಮಳೆ ಇಟ್ಕೊಳ್ಳಿ, ಆವಾಗ ಅಷ್ಟೊಂದೇನು ಅನಿಸೋದಿಲ್ಲ. ಬಟ್ ಮನೆ ಆಚೆ ಮಾಡಬೇಕಾದ್ರೆ ಒಂದು ಟೆರೆಸ್ ಎಲ್ಲ ಇದೆಯಲ್ಲ ಮಾಡೋದಿನ್ನು, ಅಷ್ಟು ಮುಗಿಯೋ ತನಕ ಮಳೆ ಬಂದಿಲ್ಲ ಅಂದರೆ ಸಾಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ ಥರ ಆಗಿಬಿಟ್ಟಿದೆ. ಸುಮ್ಮನೆ ಪೇಂಟ್ ಎಲ್ಲ ವೇಸ್ಟ್ ಆಗುತ್ತೆ ಮಳೆ ಬಂದರೆ ಅಲ್ವಾ. ಚೆನ್ನಾಗಿ ಒಂದಿನ ಡ್ರೈ ಆದಮೇಲೆ ಬಂದರೆ ಅಷ್ಟೇನು ಅನಿಸಲ್ಲ. ಹಾಗಾಗಿ ನೋಡಬೇಕು ನಾಳೆ ಮುಗಿಸ್ತಾರಾ ಆಚೆದು, ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಜಾಸ್ತಿ ಮತ್ತೆ ಏನು ವೀಡಿಯೋ ಏನು ಮಾಡಲಿಲ್ಲ. ಅಂದರೆ ಸ್ವಲ್ಪ ತೋರಿಸಿದ್ದೀನಿ ಅಂತಂದರೆ ಜಾಸ್ತಿ ಟೈಮ್ ಇದೇ ತೊಗೊಳ್ತು. ಇದನ್ನೇ ಜಾಸ್ತಿ ಮಾಡಿದರೆ ವೀಡಿಯೋ ಲೆಂತ್ ಆಗುತ್ತೆ, ಅಷ್ಟೇ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಮನೆ ಒಳಗೂ ಅಷ್ಟೇ ಲಪ್ಪ ಹಾಕೋದೇ ಮಾಡ್ತಾಯಿದ್ರು. ನೆನ್ನೆ ಏನು ವೀಡಿಯೋ ಮಾಡಿದ್ದೆ ಅದೇ ವೀಡಿಯೋ ಇವತ್ತು ಕೂಡ. ಅಂದರೆ ನೆನ್ನೆ 1 ಲೇಯರ್ ಹಾಕಿದ್ರು, ಇವಾಗ 2 ಲೇಯರ್ ಹಾಕ್ತಿದ್ದಾರೆ. ಕರೆಂಟ್ ಇರಲಿಲ್ಲ. ನಾನು ಅಡುಗೆ ಮಾಡಬೇಕಾದ್ರೆ ಕರೆಕ್ಟಾಗಿ ಕರೆಂಟ್ ಹೋಗಿರುತ್ತೆ. ಇವತ್ತು ಹೆಂಗೋ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ತರಕಾರಿ ಸಾಂಬಾರಿಗೆಲ್ಲ ಹಾಗೆ ಬೇಕಾದ್ರೂ ಮಾಡ್ಬೋದು. ಬಟ್ ಮೊಳಕೆ ಹುರುಳಿಕಾಳು ಸಾಂಬಾರಿಗೆ ಮಸಾಲೆ ರುಬ್ಬಿ ಮಾಡಿದ್ರೇ ಟೇಸ್ಟು. ಬೆಳಗ್ಗೆ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಬಟ್ ನನಗೆ ಟೇಸ್ಟ್ ತುಂಬ ಇಷ್ಟ ಈ ಸಾಂಬಾರ್ದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ. ಹುರುಳಿಕಾಳು ಸಾಂಬಾರು ಆದ್ರೂ ಅಷ್ಟೇ, ಮೊಳಕೆ ಹುರುಳಿಕಾಳು ಸಾಂಬಾರು ಆದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. 2 ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬಟ್ ಆರೋಗ್ಯಕ್ಕೆ 2 ತುಂಬಾ ಒಳ್ಳೆಯದು. ನಾನು ಆವಾಗವಾಗ ಮಾಡ್ತಾಯಿರ್ತೀನಿ. ಈ ಕಡೆ ಊಟ ಎಲ್ಲ ಅವರು ಮುಗಿಸ್ಕೊಂಡು ಒಳಗಡೆ 1 ಲೇಯರ್ ಹಾಕಿದ್ರಲ್ಲ, ಇನ್ನೊಂದು ಲೇಯರ್ ಹಾಕೋದಕ್ಕೆ ಶುರು ಮಾಡಿಕೊಂಡ್ರು. ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಏನೂ ಮಾಡಿಲ್ಲ. ಅಂತಂದರೆ ಇದೇ ಕೆಲಸ ಅವ್ರದ್ದು. ಅಂದರೆ ಬೇರೆ ಬೇರೆ ಥರ ಪೇಂಟ್ ಮಾಡ್ತಾಯಿದ್ರೆ ಅದನ್ನು ಜಾಸ್ತಿ ವೀಡಿಯೋ ಮಾಡಿದ್ರೂ ಇಂಟ್ರೆಸ್ಟ್ ಅಂತ ಅನಿಸುತ್ತೆ. ಬಟ್ ಸೇಮ್ ಜಾಗ ಚೇಂಜ್ ಆಗಿರುತ್ತೆ ಅಷ್ಟೇ, ಇದೇ ಕೆಲಸ ಇರುತ್ತೆ, ಸೇಮ್ ಕಲರ್ ಇರುತ್ತೆ. ಹಾಗಾಗಿ ಜಾಸ್ತಿ ಏನು ಮಾಡೋದು ಬೇಡ ಅಂತ ಅನ್ನಿಸ್ತು. ಯಾವುದೇ ಕೆಲಸ ಆಗಲಿ ಖಂಡಿತ ಈಸಿ ಅಲ್ಲ. ಹಸು ತೊಗೊಂಡ್ಬಂದು ಮನೆ ಮುಂದೆ ಕಟ್ಟಿದ್ದೀನಿ. ಒಂದೇ ಕಟ್ಟಿರೋದಕ್ಕೆ ಕೂಗ್ತಾ ಇದೆ. ಯಾವುದೇ ಕೆಲಸ ಆಗಲಿ ಈಸಿ ಅಲ್ಲ, ಅದಕ್ಕೆ ಅದರದ್ದೇ ಆದಂತಹ ಶ್ರಮ ಇರುತ್ತೆ. ಪೇಂಟ್ ಹೊಡೆದಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಅದೇ
ಹಿಂದೆ ಎಷ್ಟು ಶ್ರಮ ಇರುತ್ತೆ. ಇನ್ನು ಇವತ್ತಿಂದಲ್ಲ, ನಂಗೆ ನಾಳೆಗೆ ಇವಾಗಲೇ ಒಂಥರ ಅನ್ನಿಸ್ತಾ ಇದೆ. ಅಂದರೆ ಹೋದ ಸಲ ನೋಡಿದ್ದೀನಿ, ಅದನ್ನೆಲ್ಲ ಉಜ್ಜಿದಾಗ ಎಷ್ಟು ಧೂಳು ಬರುತ್ತೆ, ಮನೆ ತುಂಬ ಯಾವ ಥರ ಇರುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡೋದು ಎಷ್ಟು ಕಷ್ಟ. ಹಾಗಾಗಿ ನಂಗೆ ಗೊತ್ತು ಅದು ಹೇಗಿರುತ್ತೆ ಅಂತ. ಲಡ್ಡು ಸ್ಕೂಲ್ ಬಗ್ಗೆ ಕೇಳ್ತಾ ಇದ್ದೀರಾ? ಲಡ್ಡುನ ಇನ್ನೂ ಸ್ಕೂಲಿಗೆ ಹಾಕಿಲ್ಲ, ಮನೇಲೇ ಇದ್ದಾಳೆ. ಇದೊಂದು ವರ್ಷ ಫ್ರೀಯಾಗಿ ಮನೇಲಿರ್ತಾಳೆ, ನೆಕ್ಸ್ಟ್ ಇಯರಿಂದ ಹೋಗ್ತಾಳೆ. ಈಗಂತೂ ದಿನ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಮುಂಚೆಗಿಂತ ಇನ್ನೂ ಜಾಸ್ತಿ ಬ್ಯುಸಿ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ತೋಟಕ್ಕೆ ಹೋಗ್ಬಾರ್ದು, ಅಷ್ಟರಲ್ಲಿ ಇವ್ರು ಬಂದಿರ್ತಾರೆ. ಮತ್ತು ಅಡುಗೆ, ತಿಂಡಿ, ಕಾಫಿ, ಅದು ಪಾತ್ರೆ ತೊಳೆಯೋದು, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೆ. ನನಗೆ ಕೆಲಸದ ಅಷ್ಟೊಂದು ಪ್ರಾಬ್ಲಮ್ ಅಂತ ಅನಿಸಲ್ಲ. ಈ ಧೂಳು ಇದೆಯಲ್ಲ, ನನಗೆ ಇದೇನೇ ಆಗ್ತಾಯಿಲ್ಲ, ಇದೇ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾ ಇರೋದು. ನಾನು ಏನೇನೋ ತಲೆಯಲ್ಲಿ ಐಡಿಯಾ ಇಟ್ಕೊಂಡಿದ್ದೀನಿ, ಆ ಥರ ಮಾಡೋಣ, ಈ ಥರ ಮಾಡೋಣ ಕೆಲಸಗಳನ್ನು ಅಂತಂದರೆ ಫಿನಿಶ್ ಆದಮೇಲೆ ಎಷ್ಟು ಬೇಗ ಮುಗಿಸ್ಕೊಳಕ್ಕಾಗತ್ತೆ. ಹಾಗೆ ನನ್ನ ರೊಟೀನ್ ಏನಿದೆ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಒಂದು 50% ಆದ್ರೂ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ಇವಾಗ ಧೂಳು ಬಿಡು, ಅದಿರಲಿ ಬಿಡು, ಆ ಥರ ಅನ್ನಿಸ್ಬಿಟ್ಟಿದೆ. ಮನೆಯೆಲ್ಲ ಪೂರ್ತಿ ರೀಸೆಟ್ ಆದಮೇಲೆ ಏನೇನೋ ತಲೆಯಲ್ಲಿ ಐಡಿಯಾಸ್ ಇದೆ. ಅದು ಇಷ್ಟ ಆದರೆ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅಂತಂದರೆ ಇದೇ ನೋಡಿ ನೋಡಿ ಬೋರ್ ಆಗಿದೆಯಲ್ಲ, ಹಾಗೆ ಯಾಕೋ ಸ್ವಲ್ಪ ವೀಕ್ ಅಂತ ಫೀಲ್ ಆಗ್ತಾ ಇದೆ. ಫಸ್ಟೆಲ್ಲ ನಾನೇ ಹೋಮ್ ಮೇಡ್ ಏನೆಲ್ಲ ಟ್ರೈ ಮಾಡ್ಕೊಳ್ತಾ ಇದ್ದೆ, ಪೌಡರ್ಸ್ ಮಾಡಿಟ್ಕೊಳ್ತಾ ಇದ್ದೆ, ಅದನ್ನೆಲ್ಲ ನೀರಿಗೆ ಹಾಕ್ಕೊಂಡು ಕುಡಿತಾ ಇದ್ದೆ. ಆವಾಗ ಸ್ವಲ್ಪ ಎನರ್ಜಿ ಇತ್ತು ಮತ್ತು ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಆ ಥರ ಆಗ್ತಾಯಿಲ್ಲ. ಒಂದು ಹೇಳೋದಕ್ಕೆ ಈಸಿಯಾಗಿ ನಮಗೆ ಸಿಗೋದು ಅಂದರೆ ಟೈಮ್ ಇಲ್ಲ, ಟೈಮ್ ಸಾಕಾಗ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕೆಲಸಗಳನ್ನು ಮಾಡಿರ್ತೀವಿ, ಬಟ್ ನಮಗೋಸ್ಕರ ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿರೋ ಬಾಡಿಗೋಸ್ಕರ 1 ಅವರ್ ಟೈಮ್ ಕೊಡೋಕ್ಕಾಗಲ್ಲ ಅಂತಂದರೆ ಆಶ್ಚರ್ಯ ಅಂತ ಅನಿಸುತ್ತೆ. ಯಾರೂ ಅಷ್ಟೊಂದು ಹಿಂಗೆ ಕೇರ್ ಮಾಡೋಕ್ಕೋಗಲ್ಲ. ಬಟ್ ನಾನು ಅಂದ್ಕೊಂಡಿದ್ದೀನಿ, ಏನಾದರೂ ಮಾಡಿ ನನ್ನ ರೊಟೀನನ್ನು ಚೇಂಜ್ ಮಾಡಬೇಕು. ನನಗೆ ಗೊತ್ತು ಇದು ಸರಿ ಇಲ್ಲ ಅಂತ, ಬಟ್ ಅದನ್ನು ನನ್ನ ಕೈಲಿ ಚೇಂಜ್ ಮಾಡೋದಕ್ಕಾಗ್ತಾಯಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದೀನಿ. ಎಲ್ಲ ರೀಸೆಟ್ ಆದಮೇಲೆ ನಾನು ಮುಂಚೆ ಯಾವ ಥರ ಇದ್ದೆ ಆ ಥರ ಚೇಂಜ್ ಆಗಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಕೆಲಸ ನಡೀತಾ ಇದೆ, ಕೆಲಸ ಮಾಡ್ತಾಯಿದ್ರೆ ಅಷ್ಟರಲ್ಲಿ ಹಸು ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದೆ. ತುಂಬ ದೂರ ಏನಲ್ಲ, ಒಂದು 10 ನಿಮಿಷ ಅಷ್ಟೇ. ವಾಪಸ್ ಹೋಗ್ತೀನಿ ಮನೆಗೆ. ಮನೆ ಹಿಂದೆನೇ ಇಷ್ಟು ದಿನ ಹಸುಗಳನ್ನ ಕಟ್ತಾ ಇದ್ದೆ. ಮೇವು ಖಾಲಿ ಆಯಿತು, ಒಂದು ವಾರದಿಂದ ಕಟ್ಟಿದ್ದೆ. ತುಂಬ ಚೆನ್ನಾಗಿ ಮೇವು ಬಂದಿತ್ತು, ತುಂಬ ಚೆನ್ನಾಗಿ ತಿಂದಿದ್ದಾವೆ. ಖಾಲಿ ಆಯಿತು, ಹಾಗಾಗಿ ಈ ತೋಟಕ್ಕೆ ಕಟ್ಟೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬಂದು ಕಟ್ಟಾಕಿ ಹೋಗಿದ್ದೆ. ಮಧ್ಯಾಹ್ನ ಒಂದು ಸಲ ಕಟ್ಟಿ ಮತ್ತು ಇವಾಗ ವಾಪಸ್ ಮನೆಗೆ ಹುಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀನಿ. ಇವತ್ತಷ್ಟು ಧೂಳಿಲ್ಲ, ನಾಳೆ ಅದನ್ನೆಲ್ಲ ಉಜ್ಜುತ್ತಾರಲ್ಲ, ಲಪ್ಪ ಹಾಕಿರೋದನ್ನೆಲ್ಲ ಉಜ್ಜುತ್ತಾರಲ್ಲ, ಅದು ಸಿಕ್ಕಾಬಟ್ಟೆ ಧೂಳು. ನಿಜ ಹೇಳ್ತಾ ಇದ್ದೀನಿ, ಇಷ್ಟು ಬೇಗ ಸಾಕಂತ ಅನ್ನಿಸ್ಬಿಟ್ಟಿದೆ. ನಂಗೆ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದು ಧೂಳು, ಆ ಸೌಂಡು, ಫಸ್ಟು ಲಪ್ಪ ಹಾಕಿದ್ರಲ್ಲ ಪೇಂಟ್ ಮಾಡಿಸ್ಬೇಕಾದ್ರೆ ಅದು, ಜೊತೆಗೆ ಆಲ್ಟ್ರೇಷನ್ ಮಾಡಿಸಿದ್ವಲ್ಲ, ಗೋಡೆ ಎಲ್ಲ ಕೆಡಿಸಿದ್ವಲ್ಲ ಅದ್ರ ಧೂಳು, ಮತ್ತು ಸಾರಣೆ ಮಾಡಿ ಕ್ಲೀನ್ ಮಾಡಿದ್ನಲ್ಲ ಅದ್ರ ಧೂಳು, ಮತ್ತು ಇವಾಗ ಮತ್ತೆ ಪೇಂಟ್ ಮಾಡ್ತಾ ಇರೋದು. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಅದು ನನಗೆ ಆಗ್ತಾನೇ ಇಲ್ಲ, ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಅದು ಸದ್ಯಕ್ಕೆ ಇನ್ನೂ 3-4 ದಿನ ಮುಗಿಯಲ್ಲ. ಈಗ ಮುಗಿದು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸದ್ಯಕ್ಕೆ ಕ್ಲೀನಿಂಗ್ ಅಂತ ಏನಿಲ್ಲ, ಎಲ್ಲ ಡೀಪ್ ಕ್ಲೀನ್ ಮಾಡೇ ಎಲ್ಲ ಜೋಡಿಸ್ಕೊಳ್ಳೋದಲ್ವ. ಹಾಗಾಗಿ ನೋಡಬೇಕು ಹೇಗಾಗತ್ತೆ ಅಂತ. ನಿಜ ಸಾಕಂತ ಅನ್ನಿಸ್ಬಿಟ್ಟಿದೆ, ಆಗ್ತಾಯಿಲ್ಲ, ಅಷ್ಟು ಧೂಳು, ಅಷ್ಟು ಸೌಂಡು. ಹೀಗಿದೆ ಇವಾಗ ರೊಟೀನ್. ಇವತ್ತೇನೆಲ್ಲ ಕೆಲಸ ಆಗಿದೆ ಅಂತ ನೋಡೋದಾದರೆ, ಈ ಕಡೆ ಬೆಳಗ್ಗೆ ತೋರಿಸ್ದೆ ನಾನು, ಪ್ರೈಮರ್ ಹೊಡೆದಿದ್ದಾರೆ. ಇದಾದ್ರೂ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಿತ್ತು. ಇಲ್ಲಿ ಮನೆ ಮುಂದೆ ಹೊಡೆದ್ರಲ್ಲ, ಆ ಕಡೆ ಇನ್ನೂ ಹೊಡಿಬೇಕಾದ್ರೆ ಒಂದು ಸಲ ಸೋನೆ ಬಂತು. ಎಲ್ಲ ಹಾಳು ಮಾಡುತ್ತೋ ಜೋರಾಗಿ ಬಂದು ಅಂತ ಅಂದ್ಕೊಂಡ್ವಿ, ಬಟ್ ಅಷ್ಟೊಂದೇನು ಜೋರಾಗಿ ಬರಲಿಲ್ಲ. ಇಷ್ಟಾರ ಬಿಸ್ತಿದ್ದಿದ್ರೆ ಬೆಳಗ್ಗೆ ತುಂಬ ಚೆನ್ನಾಗಿ ಡ್ರೈ ಆಗಿರೋದು. ಪ್ರೈಮರ್ ಹೊಡೆದೋಗಿದ್ದಾರೆ, ನಾಳೆ ಪೇಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಯಾವುದ್ಯಾವ್ದು ಮಾಡ್ತಾರೆ ಅಂತ. ಇವತ್ತೇನು ತೀರಾ ಜಾಸ್ತಿ ಕೆಲಸ ಏನಾಗಿಲ್ಲ. ಎರಡು ಸೈಡು ಮನೆ ಈ ಕಡೆ ಮತ್ತು ಈ ಕಡೆ 2 ಭಾಗ ಅಷ್ಟೇ ಪ್ರೈಮರ್ ಹೊಡೆದಿರೋದು. ಅಷ್ಟರಲ್ಲಿ ಸೋನೆ ಬಂತು ಅಂತ ಹೊಡಿಲಿಲ್ಲ. ಮತ್ತು ಆ ಕಡೆ 2 ಭಾಗ ಇದೆ. ನಾಳೆ ಬೆಳಗ್ಗೆ ಬೇಗ ಬಂದು ಹೊಡಿತೀವಿ ಅಂತ ಹೇಳಿದ್ದಾರೆ. ಒಳಗಡೆ ನೋಡೋದಾದರೆ ನೆಲದ ಸ್ಥಿತಿ ಈ ಥರ ಇದೆ. ಯಾವ ಥರ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ. 2 ಸಲ ಲಪ್ಪ ಹಾಕಿದ್ದಾರೆ. ಎಲ್ಲ ಹತ್ರನೂ 2 ಸಲ ಲಪ್ಪ ಹಾಕಿ ಮುಗಿಸಿದ್ದಾರೆ. ಇದೆಲ್ಲ ಧೂಳು ಆ್ಯಕ್ಚುಲಿ ಇರೋದು. ನಾಳೆ ಲಪ್ಪ ಎಲ್ಲ ಉಜ್ಜುತ್ತಾರಲ್ಲ ಅವಾಗಿರೋದು ಧೂಳು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಲೈಟ್ ಏನಿಲ್ಲ, ಇಲ್ಲ ಹಾಕಿಲ್ಲ. ಇಲ್ಲೂ ಕೂಡ 2 ಸಲ ಹಾಕಿದ್ದಾರೆ. ಅಲ್ಲಿ ಆ ರೂಮಲ್ಲಿ ಲೈಟ್ ಇಲ್ಲ, ಹಾಗಾಗಿ ಅಲ್ಲಿ ತೋರಿಸಲ್ಲ. ಇಲ್ಲೂ ಕೂಡ ಹಾಕಿದ್ದಾರೆ. ಮನೆ ಸ್ಥಿತಿ ನೋಡಿದರೆ ಈ ಥರ ಇದೆ. ಇವಾಗೆಲ್ಲ ಕಸ ಹೊಡೆದು ಹಾಲು ಕರೆದು ಪಾತ್ರೆ ಇದೆ, ಸ್ವಲ್ಪ ಪಾತ್ರೆ ತೊಳಿಬೇಕು, ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ?
ಇನ್ನು ಪೂರ್ತಿ ಪೇಂಟ್ ಆದಮೇಲೆ ಒಂದು ಲುಕ್ ಬರುತ್ತೆ. ನೋಡಿ ಈ ಥರ ಇದೆ ಇವಾಗ ಸದ್ಯಕ್ಕೆ ಮನೆ ಸ್ಥಿತಿ. ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಎಷ್ಟು ಸಲ ಅದನ್ನು ವ್ಲಾಗಲ್ಲಿ ಹೇಳಿದ್ದೀನೋ ಗೊತ್ತಿಲ್ಲ, ಅಷ್ಟು ಸಲ ನನಗೆ ಅನ್ನಿಸ್ತಾ ಇದೆ ಅದು ಆಗ್ತಾಯಿಲ್ಲ ಇದನ್ನೆಲ್ಲ ನೋಡೋಕ್ಕೆ. ಎಲ್ಲಿಂದ ಕ್ಲೀನ್ ಮಾಡೋದು, ಎಷ್ಟು ಅಂತ ಕ್ಲೀನ್ ಮಾಡೋದು. ನೋಡಿ ಈ ಥರ ಇದೆ. ಇವತ್ತಿನ ಈ ಪುಟಾಣಿ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ. ಥ್ಯಾಂಕ್ ಯು.